ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ನಿನ್ನೆ ಕರಾವಳಿಯಲ್ಲಿ ನಡೆದಂತಹ ಹತ್ಯೆಯ ನಂತರ ಕರಾವಳಿಯಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ಅಬ್ದುಲ್ ರಹೀಂ ಮೃತದೇಹದ ಮೆರವಣಿಗೆಯ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಕಲ್ಲು ತೂರಾಟ ನಡೆದಿದೆ ಮತ್ತು ಹೈಡ್ರಾಮಾನೇ ಶುರುವಾಗಿದೆ. ಅಬ್ದುಲ್ ರಹೀಂ ಹತ್ಯೆಯಿಂದ ಕರಾವಳಿ ಕೊತ ಕುದೀತಾ ಇದೆ. ಅಲ್ಲಲ್ಲಿ ಕಲ್ಲು ತೂರಾಟ, ಕೆಲವೆಡೆ ಭಾರೀ ಹೈಡ್ರಾಮಾ, ಕೆಲ ಯುವಕರಿಂದ ಗದ್ದಲ ಮತ್ತು ಮೆರವಣಿಗೆಯ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ವಾಗ್ವಾದ ಕೂಡ ನಡೆದಿದೆ. ಬೈಕ್ ಶೋರೂಮ್ ಬಂದ್ ಮಾಡಲು ಬಲವಂತವಾಗಿ ಒತ್ತಾಯ ಮಾಡಿದ್ರು ಪ್ರತಿಭಟನಾಕಾರರು. ಬಂದ್ ಮಾಡಲು ಒಪ್ಪದೇ ಇರೋದಕ್ಕೆ ಶೋರೂಮ್ ಎದುರುಗಡೆ ದಾಂಧಲೆಯನ್ನ ನಡೆಸಿದ್ದಾರೆ. ಒತ್ತಾಯಪೂರ್ವಕವಾಗಿ ಶಟರ್ ಹಾಕಿಸಿದ್ದಾರೆ ಮುಸ್ಲಿಂ ಯುವಕರು. ಮತ್ತೊಂದೆಡೆ ಆರೋಪಿಗಳ ಪತ್ತೆಗೆ ಪೊಲೀಸರು 5 ಟೀಮ್ ರಚನೆ ಮಾಡಿದೆ. ಡಿವೈಎಸ್ಪಿ ವಿಜಯ್ ಪ್ರಕಾಶ್ ನೇತೃತ್ವದ ತಂಡಗಳ ರಚನೆ ನಡೆದಿದೆ. ಸಿಸಿಬಿ ಮತ್ತು ಬಂಟ್ವಾಳ ಪೊಲೀಸ್ ಸಿಬ್ಬಂದಿ ಜಂಟಿ ಟೀಮ್ ರಚನೆ ಮಾಡಲಾಗಿದೆ. ಬಂಟ್ವಾಳದ ಕುರಿಯಾಳ ಈರಾಕೋಡಿಯಲ್ಲಿ ಈ ಒಂದು ಹತ್ಯೆ ನಡೆದಿತ್ತು. ಜುಮ್ಮಾ ಮಸೀದಿ ಕಾರ್ಯದರ್ಶಿಯಾಗಿದ್ದಂತಹ ಅಬ್ದುಲ್ ರಹೀಂ ಮರಳು ಗಾಡಿಯನ್ನು ಓಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಹತ್ಯೆಯನ್ನು ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಅಬ್ದುಲ್ ರಹೀಂ ಕೊಚ್ಚಿ ಕೊಲೆ ಮಾಡಿದ ನಂತರ ಮಂಗಳೂರಿನಲ್ಲಿ ಒಂದು ರೀತಿಯಾದಂಥ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿತ್ತು. ಪದೇ ಪದೇ ಮಂಗಳೂರಿನಲ್ಲಿ ಕೊಲೆಗಳು ನಡೀತಾ ಇದೆ. ಒಂದು ಕೊಲೆಗೆ ಪ್ರತೀಕಾರವಾಗಿ ಮತ್ತೊಂದು ಕೊಲೆ, ಈ ರೀತಿ ಭಾಷಣಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳು, ಪ್ರೊವೊಕೇಷನ್ಗಳು ಮಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಮಂಗಳೂರಿನಲ್ಲಿ ಜನ ಹೆದರ್ತಾ ಇದ್ದಾರೆ. ಹೊರಗಡೆ ಬರೋದಕ್ಕೂ ಕೂಡ ಎಲ್ಲಿ ಏನಾಗುತ್ತೆ ಅನ್ನುವಂತಹ ಭಯ ಮತ್ತು ಆತಂಕ ಕೆಲವರಲ್ಲಿ ಕಾಡ್ತಾ ಇದೆ. ಧರ್ಮಗಳ ನಡುವೆ ಬೆಂಕಿ ಹಚ್ಚಿ ಈ ರೀತಿ ಅಮಾಯಕರು ಪ್ರಾಣ ಕಳೆದುಕೊಳ್ಳುವುದನ್ನು ನೋಡುತ್ತಾ ತಮ್ಮ ರಾಜಕೀಯದ ಒಂದು ಬೆಂಕಿಯಲ್ಲಿ ಚಳಿಯನ್ನು ಕಾಯಿಸಿಕೊಳ್ಳುತ್ತಾ ಆರಾಮಾಗಿ ತಮ್ಮ ಮನೆಗಳಲ್ಲಿ ತಣ್ಣಗೆ ಇರುವಂತಹ ರಾಜಕಾರಣಿಗಳು ಇಂತಹ ಘಟನೆಗಳ ಆದಂತಹ ಸಂದರ್ಭದಲ್ಲಿ ಯಾಕೆ ಸಾಮರಸ್ಯದ ಸೌಹಾರ್ದತೆಯ ಮಾತುಗಳು ಮಾತಾಡೋದಿಲ್ವೋ ಐ ಡೋಂಟ್ ನೋ. ಬಟ್ ಒಂದಂತೂ ಸತ್ಯ, ಇವತ್ತು ರಹೀಂ, ಮೊನ್ನೆ ಸುಹಾಸ್, ಅದಕ್ಕಿಂತ ಹಿಂದೆ ಬಹಳಷ್ಟು ಜನ. ಈ ಸರಣಿ ಹೀಗೆ ಮುಂದುವರಿತಾ ಇದೆ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಇನ್ನೂ ಹುಡುಕಾಟ ನಡೆಸ್ತಾ ಇದೆ.